ಆ ಆರಂಭದಲ್ಲಿ ಈ ಒಂದು ಪ್ರಕರಣವನ್ನು ಅಲ್ಲಿನ ಧಾರವಾಡದ ಉಪನಗರ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಅಲ್ಲಿ ಕೇವಲ ಮರ್ಡರ್ ಮಾಡಿದವರೇ ಯಾರೋ ಅರೆಸ್ಟ್ ಆಗೋರು ಬೇರೆ. ನಿಮ್ಗೆ CBIಗೆ ತನಿಖೆಯಲ್ಲಿ ಇದು ಪ್ರಾರಂಭದಲ್ಲಿ ಯಾವ ರೀತಿ ಗೊತ್ತಾಯ್ತು ಸರ್? ಸರ್, CBIಗೆ ನಾನು ಚಾರ್ಜ್ ಶೀಟನ್ನು ಪಡ್ಕೊಂಡಂಥ ನಂತರ, ಚಾರ್ಜ್ ಶೀಟ್ ಆದ ನಂತರನೂ ಕೂಡ ಇಲ್ಲಿ ಸ್ಪೆಷಲ್ ಕೋರ್ಟಿಗೆ ಬಂದ ನಂತರನೂ ಕೂಡ ಬೇರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದರು. ನನ್ನನ್ನು 2022 ಅಲ್ಲಿ ನನ್ನನ್ನು ಸೆಂಟ್ರಲ್ ಗೌರ್ಮೆಂಟ್ನ ನೋಟಿಫಿಕೇಷನ್ ಮುಖಾಂತರ ನನ್ನನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ನೇಮಕ ಮಾಡಿದರು. ಆ ಸಂದರ್ಭದಲ್ಲಿ ಏನು ನನ್ನ ಗಮನಕ್ಕೆ ಬಂತು ಅಂತೇಳಿದರೆ, ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಅಲ್ಲಿ ಧಾರವಾಡ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಹಾಕಿರುವಂಥದ್ದಾಗಲಿ, ಅಲ್ಲಿ ಟ್ರಯಲನ್ನು ಫೇಸ್ ಮಾಡಿರುವಂತಹದ್ದು ಕೇವಲ 6 ಜನ ಆರೋಪಿಗಳು. ಅದರಲ್ಲಿ 1ನೇ ಆರೋಪಿ ಮುತ್ತಾಗಿ ಇವಾಗ ನಮ್ಮ ಈ CBI ಪ್ರಕರಣದಲ್ಲಿ A1 ಆಗಿದ್ದರು, ಅವರೇ ಅಪ್ರೂವರ್ ಆಗಿ ಬಂದರು. ಆ ಸಂದರ್ಭದಲ್ಲಿ ಅಲ್ಲಿಯ ಚಾರ್ಜ್ ಶೀಟ್ ಪ್ರಕಾರ ಎಲ್ಲ ಆರೋಪಿಗಳು ಕೃತ್ಯವನ್ನು ನಡೆಸಿದ್ದಾರೆ ಅನ್ನುವ ಮಾಹಿತಿ. ಯಾವುದು ಅಂದರೆ ರಾಜಕೀಯ ಪ್ರೇರಿತ ಕೊಲೆ ಅನ್ನುವಂಥದ್ದು ಅಲ್ಲಿ ಗಮನಕ್ಕೆ ಆ ಚಾರ್ಜ್ ಶೀಟಲ್ಲಿ ಇರಲಿಲ್ಲ. ಇದು ಯಾವುದೋ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಆಗಿರುವಂತಹ ಕೊಲೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಮೋಟಿವ್ ಫಾರ್ ದಿ ಕಮಿಷನ್ ಆಫ್ ದಿ ಒಫೆನ್ಸ್ ಅಂತ ಅಲ್ಲಿ ಚಾರ್ಜ್ ಶೀಟನ್ನು ಹಾಕಿದರು. ಅಲ್ಲಿ ಪವಾರ್ ಅನ್ನುವಂತಹ ಪೊಲೀಸ್ ಅಧಿಕಾರಿ ಚಾರ್ಜ್ ಶೀಟ್ ಹಾಕಿರ್ತಾರೆ. ಕೆಲವು ದಿನಗಳ ಕಾಲ, ಅಂದರೆ ನನ್ನ ಪ್ರಕಾರ ಇವಾಗ ನಾನು ತಿಳ್ಕೊಂಡಿರೋ ಮಟ್ಟಿಗೆ, ನಾನು ತುಂಬ ದಿನಗಳಾಯಿತು ಈ ಕೇಸನ್ನು ಬಿಟ್ಟು, 22 ದಿನಗಳ ಕಾಲ ಟಿಂಗ್ರಿಕರ್ ಅನ್ನುವಂತಹ ಪೊಲೀಸ್ ಇನ್ಸ್ಪೆಕ್ಟ್ರು ತನಿಖೆಯನ್ನು ಕೈಗೊಂಡಿರ್ತಾರೆ, ಇನಿಷಿಯಲ್ ಇನ್ವೆಸ್ಟಿಗೇಷನ್. ಆ ನಂತರ ಪವಾರ್ ಅನ್ನುವಂಥವರು ಚಾರ್ಜ್ ಶೀಟನ್ನು ಹಾಕಿರ್ತಾರೆ. ಆ ನಂತರ ಏನಾಗುತ್ತೆ ಅಂತೇಳಿದರೆ, 313 ಸ್ಟೇಟ್ಮೆಂಟ್ ಹೋದಂತಹ ಸಂದರ್ಭದಲ್ಲಿ, ಅದಕ್ಕಿಂತ ಮೊದಲು ಹಲವಾರು ಬಾರಿ ವಿಟ್ನೆಸ್ಗಳು, ತುಂಬ ಜನ ಅಲ್ಲಿ ಇದ್ದಂತಹ ಐ ವಿಟ್ನೆಸ್ಗಳು ಯಾರಿದ್ದಾರೆ, ಅದೇ ಐ ವಿಟ್ನೆಸ್ಗಳು ಪ್ಲಸ್ 1 ವಿಟ್ನೆಸ್ ಎಕ್ಸ್ಟ್ರಾ ವಿಟ್ನೆಸ್ ನಮ್ಮ CBI ಚಾರ್ಜ್ ಶೀಟಲ್ಲಿ ಐ ವಿಟ್ನೆಸ್ ಅಂತ ಮಾಡಿದ್ದಾರೆ. ಅಲ್ಲಿ ಯಾರು ಐ ವಿಟ್ನೆಸ್ಗಳು ಇರ್ತಾರ ಅವರು ಎಲ್ಲರೂ ಕೂಡ ಹಾಸ್ಟೈಲ್ ಆಗ್ತಾರೆ. ಗುರುನಾಥ ಗೌಡರು, ಮಲ್ಲವ್ವ ಅವರು ಕೊನೆಯ ಕಾಲದಲ್ಲಿ, ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ವಿಟ್ನೆಸ್ ಆಗಿ ಬಂದಿಲ್ಲ ಅಲ್ಲಿ ಇನ್ನು ಸೆಷನ್ಸ್ ಕೋರ್ಟು ಧಾರವಾಡದಲ್ಲಿ. ಆನಂತರ ಬಂದಂತಹ ಟೈಮಲ್ಲಿ ಮಲ್ಲವ್ವ ಗೌಡರು ಕೂಡ ಅಲ್ಲಿ ಭಾಗಶಃ ಹಾಸ್ಟೈಲ್ ಅಂತ ಟ್ರೀಟ್ ಮಾಡಿರಲಿಲ್ಲ, ಆದರೆ ಹಾಸ್ಟೈಲ್ ಅಂತಲೇ ಟ್ರೀಟ್ ಹೇಳ್ಬೋದು. ಆ ಕಾಲದಲ್ಲಿ ಗುರುನಾಥ ಗೌಡರು ಕೊಟ್ಟಿರುವಂತಹ ಹೇಳಿಕೆಯ ಆಧಾರದಲ್ಲಿ, ಅಂದರೆ ನ್ಯಾಯಾಲಯದಲ್ಲಿ ಕೊಟ್ಟಿರುವ ಹೇಳಿಕೆಯ ಪ್ರಕಾರ, ಕೇವಲ ಇಲ್ಲಿ ಇವಾಗ ನಮ್ಮ ಚಾರ್ಜ್ ಶೀಟಲ್ಲಿ ಯಾರು ಟಿಂಗ್ರಿಕರು ಮತ್ತು ವಾಸುದೇವ ನೀಲೇಕೇಣಿ ಅವರನ್ನು ಮಾತ್ರ ಇಲ್ಲಿ ನಾವು ದೋಷಾರೋಪಣಾ ಪಟ್ಟಿಯಲ್ಲಿ ಆರೋಪಿಗಳನ್ನಾಗಿ ಮಾಡಿದ್ದೀವ. ಆದರೆ ಗುರುನಾಥ ಗೌಡರು ಅಲ್ಲಿ ಕೆಲವೊಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ಹೆಸರುಗಳನ್ನು ಕೂಡ ಹೇಳ್ತಾರೆ. ಅದಕ್ಕಿಂತ ಮೊದಲು ಏನಾಗುತ್ತೆ ಅಂತೇಳಿದರೆ, ಅಲ್ಲಿ ಈ ಗುರುನಾಥ ಗೌಡರ್ ಮತ್ತು ಯೋಗೇಶ್ ಗೌಡ, ಗುರುನಾಥ ಗೌಡ ಅವ್ರ ಬ್ರದರ್ಸು, ಅವರ ತಾಯಿ ತುಂಗಮ್ಮ ಅನ್ನೋರು ಜೊತೆ ಸೇರಿ 319 ಅಪ್ಲಿಕೇಶನ್, ಅಂದರೆ ಆರೋಪಿ ವಿನಯ್ ಕುಲಕರ್ಣಿಯವರನ್ನು ಕೂಡ ಆರೋಪಿಯನ್ನಾಗಿ ಮಾಡಬೇಕು ಅನ್ನುವ ವಿಚಾರದಲ್ಲಿ ಅವರು ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಅದು ಬೇರೆ ಬೇರೆ ಹಂತದಲ್ಲಿ ಡಿಸ್ಮಿಸ್ ಆಗುತ್ತೆ, ಆಮೇಲೆ ಹೈಕೋರ್ಟಿಗೆ ಬರುತ್ತೆ. ಹೈಕೋರ್ಟಲ್ಲಿ ಕೊನೆ ಕ್ಷಣದಲ್ಲಿ, ಅಂದರೆ 313 ಸ್ಟೇಟ್ಮೆಂಟು ಅಲ್ಲಿ ಆದಂತಹ ಸಂದರ್ಭದಲ್ಲಿ CBIಗೆ ರೆಫರ್ ಆಗುತ್ತೆ. ರೆಫರ್ ಆದ ನಂತರ ಉಳಿದ ಆರೋಪಿಗಳಿಗೆ ಆ್ಯಕ್ಚುಯಲ್ ಆ್ಯಸ್ ಎಲ್ 7 to 14 ಕೂಡ ಇದ್ದಾರೆ, ಮತ್ತು 15 ವಿನಯ್ ಕುಲಕರ್ಣಿ ಅವರು, 16 ಚಂದು ಮಾಮ ಅವರು, ಮತ್ತು ನೆಕ್ಸ್ಟು 2 ಪೊಲೀಸ್ ಅಧಿಕಾರಿಗಳು ಎಲ್ಲ ಇರ್ತಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಈ ಪ್ರಕರಣ ನಡೀತಾ ಇರಬೇಕಾಗಿದ್ರೆ, ಎಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇರಬೇಕಾಗಿದ್ರೆ, ಅಕ್ಯೂಸ್ ನಂಬರ್ 17 ಅಂತ ನಮ್ಮ ಚಾರ್ಜ್ ಶೀಟಲ್ಲಿ ಯಾರು ಇರ್ತಾರ, ಶಿವಾನಂದ ಶ್ರೀಶೈಲ ಬಿರಾದಾರ್, ಅವರು ಒಂದು ಅಪ್ಲಿಕೇಶನನ್ನು ಇದೇ ನ್ಯಾಯಾಲಯದಲ್ಲಿ, ಅಂದರೆ ಇವಾಗಿನ ಸಂತೋಷ್ ಗಜಾನನ್ ಭಟ್ ಸಾಹೇಬರ ಮುಂದೆ ಅಲ್ಲ, ಅದಕ್ಕಿಂತ ಮೊದಲು ಜಯಂತ್ ಕುಮಾರ್ ಅಂತ ಇಲ್ಲಿ ಜನಪ್ರತಿಗಳ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದರು, ಅವರ ಮುಂದೆ ಒಂದು ಅಪ್ಲಿಕೇಶನ್ನ ಹಾಕಿ ಅಪ್ರೂವರಿಗೆ ಅಪ್ಲಿಕೇಶನ್ ಹಾಕ್ತಾರೆ. 306 ಯಾರು, ಶಿವಾನಂದ ಶ್ರೀಶೈಲ ಬಿರಾದಾರ್. ಆ ಸಂದರ್ಭದಲ್ಲೇ ನಾನು ಈ ಪ್ರಕರಣಕ್ಕೆ ಎಂಟ್ರಿ ಆಗಿರುವಂಥದ್ದು. ನಮ್ಮ CBI ಅವರು ಕೂಡ ಅದಕ್ಕೆ ಅನುಮೋದನೆಯನ್ನು ಕೊಟ್ಟರು ಕೂಡ ನ್ಯಾಯಾಲಯ ಅದಕ್ಕೆ ತೀರ್ಮಾನ ಪಟ್ಟಂತಹ ಸಂದರ್ಭದಲ್ಲಿ ಅದರಲ್ಲಿ ಆರ್ಗ್ಯುಮೆಂಟ್ ಕೂಡ ನಾನೇ ಮಾಡಿದ್ದೀನಿ. ಒಂದು ವೇಳೆ 1ನೇ ಆರೋಪಿಗೆ 16ನೇ ಆರೋಪಿಗೆ ಅಪ್ರೂವರ್ ಅಂತ ಕೊಟ್ಬಿಟ್ರೆ ಉಳಿದವರನ್ನು ಕೂಡ ಬಡಬಹುದು ಅನ್ನುವ ಕಾರಣಕ್ಕೋಸ್ಕರ ಎಲ್ಲ ಈ ವಿಚಾರಗಳನ್ನು ತಿಳ್ಕೊಂಡು, ಅಂದರೆ ಜಯಂತ್ ಕುಮಾರ್ ಅವರಿರುವಂಥ ಸಂದರ್ಭದಲ್ಲಿ ಆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಆ ನಂತರ ಹೈಕೋರ್ಟಿಗೆ ಈ ಬಿರಾದವರವರು ಅದನ್ನು ಚಾಲೆಂಜ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ರಿಮಿನಲ್ ಪಿಟಿಷನ್ ನಂಬರ್ 8369/22 ಅಂತೇಳಿ ಹೈಕೋರ್ಟಲ್ಲಿ ಅವರ ಪರವಾಗಿ ಆಗುತ್ತೆ, ಅಪ್ರೂವರ್ ಮಾಡಿ ಅಂತೇಳಿ. ಆ ನಂತರ ಕೆಳ ನ್ಯಾಯಾಲಯ, ಅಂದರೆ ಜನಪ್ರತಿಗಳ ನ್ಯಾಯಾಲಯದಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಅವರು ಅಪ್ರೂವರ್ ಅಂತ ಹಾಕ್ತಾರೆ. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಅವರು ಹಾಸ್ಟೈಲ್ ಆಗ್ತಾರೆ.
ಇದು ಯಾವಾಗ ನಾನು ಎವಿಡೆನ್ಸ್ ಕೂಡ ಸುಮಾರು ಈ ಪ್ರಕರಣದಲ್ಲಿ CBIಯಲ್ಲಿ ಹಾಕಿರುವಂತಹ ಚಾರ್ಜ್ ಶೀಟಲ್ಲಿ ಇವಾಗ ನಡೀತಾ ಇದ್ದು ಶಿಕ್ಷೆ ಆಗಿರುವಂತಹ ಪ್ರಕರಣದಲ್ಲಿ ಸುಮಾರು 36 ವಿಟ್ನೆಸ್ಗಳನ್ನು ನಾನು ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದೀನಿ.